ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಪುಣ್ಯಾನಂದಪುರಿ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ವಾಲ್ಮೀಕಿ ನಾಯಕ ಪದವೀಧರರ ಸಂಘದ ಉದ್ಘಾಟನೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರು ಸಂಘವನ್ನ ಉದ್ಘಾಟಿಸಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರಿಗೆ ಆದ್ಯತೆ ನೀಡಿ ಪ್ರೋತ್ಸಾಹಿಸುವ ಕೆಲಸ ಸಂಘದಿಂದ ಆಗಬೇಕಾದ ಅವಶ್ಯವಿದೆ ಎಂದು ಈ ವೇಳೆ ಕರೆ ನೀಡಿದರು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 18ರಂದು ನಗರದ ಪುಣ್ಯಾನಂದಪುರಿ ವಾಲ್ಮೀಕಿ ಕಲ್ಯಾಣ ಮಂಟಪದಲ್ಲಿ ಕೈಗೊಂಡ ಕಾರ್ಯಕ್ರಮವನ್ನು ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರು ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪನಮನ ಮಾಡಿ ದೀಪ ಬೆಳಗಿಸುವ ಮೂಲಕ ವಾಲ್ಮೀಕಿ ನಾಯಕ ಪದವೀಧರರ ವಿದ್ಯಾವರ್ಧಕ ಸಂಘವನ್ನ ಉದ್ಘಾಟಿಸಿದರು. ಪ್ರತಿಯೊಂದು ಹುಟ್ಟುತ್ತಲೇ ಆದರೆ ಬೆಳೆಯುತ್ತಾ ನಾವು ಅವನನ್ನ ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ. ಮತ್ತೆ ಅವನನ್ನ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ. ಇದು ಎಲ್ಲರ ಆದ್ಯ ಕರ್ತವ್ಯವಾಗಬೇಕು. ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತರಾಗಬೇಕು. ಕುವೆಂಪುರವರ ಈ ಸದಾಶಯದೊಂದಿಗೆ ಪ್ರಾರಂಭವಾಗುತ್ತಿರುವ ನಮ್ಮ ಶ್ರೀ ವಾಲ್ಮೀಕಿ ನಾಯಕ ಪದವೀಧರರ ವಿದ್ಯಾವರ್ಧಕ ಸಂಘದ ಉದ್ಘಾಟನೆಯನ್ನ ಈ ದಿನ ನಾವೆಲ್ಲರೂ ನೆರವೇರಿಸೋಣ. ಬಳಿಕ ಮಾತನಾಡಿದ ಅವರು, ಅಕ್ಷರ ಕಲಿಯುವುದಷ್ಟೇ ಓದು ಆಗಬಾರದು. ಬದಲಾಗಿ ನಾವು ಕಲಿತ ಓದು ನಮ್ಮ ಜೀವನಕ್ಕೆ ಆಧಾರವಾಗಿ ನಮ್ಮಲ್ಲಿ ಬದಲಾವಣೆ ತರುವಂತಿರಬೇಕೆಂದರು. ಸಮಾಜದಲ್ಲಿ ಮಾತು, ಕೃತಿ ಹಾಗೂ ಜೀವನ ಶೈಲಿಯ ಮೂಲಕ ಕಂಗೊಳಿಸುವಂತಹ ಶಿಕ್ಷಣ ಪಡೆಯಬೇಕೆಂದರು. ಇನ್ನು ವಿದ್ಯಾವರ್ಧಕ ಸಂಘವು ಸಮಾಜದಲ್ಲಿ ಉತ್ತಮ ಅಧಿಕಾರಿಗಳನ್ನ ಹೊಂದುವ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಎದುರಿಸುವವರಿಗೆ ಆದ್ಯತೆ ನೀಡಿ ಅಂಥವರನ್ನ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ ಎಂದು ವಾಲ್ಮೀಕಿ ನಾಯಕ ಪದವೀಧರರ ಸಂಘಕ್ಕೆ ಕರೆ ನೀಡಿದರು. ಯಾರ ಮಾತು ಕೇಳ್ತಿರೋ ಬಿಡ್ತಿರೋ ಬಾಬಾ ಸಾಹೇಬರ ಮಾತುಗಳನ್ನು ಕೇಳಬೇಕು. ಆ ತಾಯಿ ಇತಿಹಾಸ ನಿಮ್ಗೆ ಗೊತ್ತಿದೆಯೋ ಇಲ್ಲೋ? ಜ್ಯೋತಿಬಾ ಫುಲೆ ಅವರು ಮೊದಲು ಅವರು ಶಾಲೆ ಆರಂಭ ಮಾಡಿ ಮಹಿಳೆಯರಿಗೆ, ದಲಿತರಿಗೆ ಶಾಲೆ ಆರಂಭ ಮಾಡಿದ್ರೆ ಆ ಯಮ್ಮ ತಾಯಿ ಮಹಾತಾಯಿ ಶಾಲೆಗಳಿಗೆ ಪಾಠ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಕಲ್ಲು ಹೊಡೆಯೋರಂತೆ, ರಾಡಿ ರಜ್ಜ್ ಎರ್ಚೋರಂತೆ. ಅವ್ರು ತಮ್ಮ ಬ್ಯಾಗ್ ಅಲ್ಲಿ 2-3 ಸೀರೆ ಎಕ್ಸ್ಟ್ರಾ ಇಟ್ಕೊಂಡು ಶಾಲೆಗೆ ಹೋದ್ಮೇಲೆ ಆ ಒದ್ದೆ ಅಥವಾ ಕಲ್ಲು, ಮಣ್ಣು, ರಾಡಿ ಆಗಿರ್ತಕ್ಕಂಥ ಸೀರೆನ ಬಿಚ್ಚಿ ಇನ್ನೊಂದು ಸೀರೆ ಇಟ್ಕೊಂಡು ಪಾಠ ಮಾಡೋರಂತೆ. ಅವ್ರ ಶಾಲೆಗಳನ್ನ ಆರಂಭ ಮಾಡಿ ಬಡವರು, ದಲಿತರು, ಅಕ್ಷರ ಇಲ್ಲದವರು ಸಾಲಿ ಕಲೀಲಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅಂದಿನ ಮುಂಬೈ, ಪುಣೆ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಕವರೇಜೇ ಇರ್ತಿರ್ಲಿಲ್ವಂತೆ.
ಕವರೇಜೇ ಇಲ್ಲ. ಅದಕ್ಕೆ ಅವ್ರನ್ನ ಅಕ್ಷರದ ಅವ್ವ ಅಂತ ಕರೀತಾರೆ. ನಾನೊಬ್ಬನೇ ಬೆಳೆಯೋದಲ್ಲ, ಎಲ್ಲರೂ ಬೆಳಿಲಿ ಅಂತ ಶಾಲೆ ಆರಂಭ ಮಾಡದೆ ಹೋಗಿದ್ರೆ, ಅವರು ಶಾಲೆಯಲ್ಲಿ ಬಾಬಾ ಸಾಹೇಬರ ತಂದೆ ರಾಮ್ಜಿ ಸಕ್ಪಾಲ್ ಕಲಿಯದೆ ಹೋಗಿದ್ರೆ, ಅವರು ಮಿಲಿಟರಿ ಸೇರದೆ ಹೋಗಿದ್ರೆ, ಅವ್ರಿಗೆ ಮಗನಾಗಿ ಬಾಬಾ ಸಾಹೇಬ್ ಹುಟ್ಟದೇ ಹೋಗಿದ್ರೆ, ಅವರನ್ನ ಅವರು ಶಾಲೆಗೆ ಓದಿಸದೆ ಹೋಗಿದ್ರೆ, ದೇವ್ರಾಣೆ ನಾನಿಲ್ಲಿ ಇವತ್ತು ನಿಮ್ಮ ಎದುರುಗಡೆ ನಿಲ್ತಾ ಇರಲಿಲ್ಲ. ಯಾವುದೋ ಗದ್ದೆನಲ್ಲಿ ನಾವು ಇರ್ತಿದ್ವಲ್ಲ. ಈ ಕ್ರಾಂತಿಗೆ ಕಾರಣವಾಗಿದ್ದೇನು ಹಾಗಿದ್ರೆ? ಅಕ್ಷರ. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಈ ಜಗತ್ತಲ್ಲಿ ಇನ್ನೊಂದಿಲ್ಲ. ಏನೆಲ್ಲ ಸಮಸ್ಯೆಗಳನ್ನ ಮೊದಲಿಗೆ ನಾನು ಪಟ್ಟಿ ಮಾಡಿದನೋ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು, ನಮಗೆ ಸಾಂಸ್ಕೃತಿಕ ಸ್ವಾತಂತ್ರ್ಯ ಸಿಗಬೇಕು, ನಮಗೆ ಸಾಮಾಜಿಕ ಸ್ಥಾನಮಾನದ ಅರ್ಹತೆ ಅವಕಾಶ ಸಾಕಾರಗೊಳ್ಳಬೇಕು ಅಂತಂದ್ರೆ, ನಾವು ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬ ತಾಯಿನೂ ಕೂಡ ಸಾವಿತ್ರಿಬಾಯಿ ಫುಲೆ ಹಾಗೆ ಗಟ್ಟಿಗಿತ್ತಿ ಆಗಬೇಕು. ಬಾಬಾ ಸಾಹೇಬ್ ಅಥವಾ ನಮ್ಮ ರಾಜರುಗಳ ಗುಣಗಳನ್ನು ನಾವೇನೇನೋ ಹೇಳ್ತೀವಲ್ಲ, ನಮ್ಮ ಸಿಂಧೂರ ಲಕ್ಷ್ಮಣ ಹಾಗಿದ್ದ, ತಾಯಿ ಶಬರಿಯಲ್ಲಿ ಇಷ್ಟೊಂದು ದೈವ ಭಕ್ತತೆ ಇತ್ತು, ಕಣ್ಣಪ್ಪ, ಏಕಲವ್ಯ, ಮದಕರಿ ನಾಯಕ, ಎಚ್ಚಮ್ಮ ನಾಯಕ ಅಂತ ಹೇಳ್ತೀವಲ್ಲ, ಆ ಎಲ್ಲಾ ಗುಣಗಳನ್ನ ಒಂದೊಂದಾದ್ರೂ ಒಬ್ಬೊಬ್ಬ ಹುಡುಗ, ಒಬ್ಬೊಬ್ಬ ಯುವಕ, ಒಬ್ಬೊಬ್ಬ ಯಜಮಾನ ಒಂದು ಗುಣ ನಮ್ಮಲ್ಲಿ ನಮ್ಮ ರಕ್ತಗತವಾಗಿಸ್ಕೊಳ್ಬೇಕು. ಆವಾಗ ಬದಲಾವಣೆ ಆರಂಭ ಆಯ್ತದೆ. ಈ ಇತಿಹಾಸದ ಮಹಾಪುರುಷರುಗಳ ಲಕ್ಷಣಕ್ಕೆ ತಕ್ಕಂತೆ ಬದುಕೋ ಆಸೆ ನನ್ನೊಳಗೆ ಒಡಮೂಡೈತಿ ಅನ್ನೋರು ಯಾರ ಇದ್ರ, ಅಂತ ತಂದೆ ತಾಯಿಗಳಿದ್ರ, ಮಕ್ಕಳನ್ನ ಯಾವ ರೀತಿ ಶಬರಿ ಪ್ರತಿನಿತ್ಯ ಹಣ್ಣುಗಳನ್ನ ಪರೀಕ್ಷೆ ಮಾಡಿ ನೋಡಿ ಕಡುಬು ತೆಗೆದಿಡ್ತಿದ್ಲೋ, ನಮ್ಮ ಮಕ್ಕಳಿಗೆ ನಾವು ಆಡೋ ಮಾತುಗಳು ಕೂಡ ಆ ರೀತಿ ಪರೀಕ್ಷೆ ಮಾಡಿ ಅವ್ರಿಗೆ ಮಾತನಾಡ್ಬೇಕು. ಅವರ ಶಿಕ್ಷಣ ಬರೀ ತಮ್ಮದು ತಾವು ನೋಡ್ಕೊಂಡ್ರೆ ಸಾಲದು. ನಾವು ಪಡೆದ ಶಿಕ್ಷಣ ಈ ವಿವೇಚನೆ, ಜಾಗೃತಿ, ಪ್ರಬುದ್ಧತೆ, ವೈಚಾರಿಕತೆ ಅನ್ನೋದು ಹೆಂಗಿರ್ಬೇಕು? ಕೊರೋನಾ ಇದ್ದಂಗಿರ್ಬೇಕು. ನಾವು ಮುಟ್ಟಿದ್ರೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬೇಕದ, ಕೆಮ್ಮಿದ್ರೆ ಇನ್ನೊಬ್ಬರಿಗೆ ಬರ್ಬೇಕು, ಕೆಮ್ಮಿದ್ರೆ ಬರ್ಬೇಕು. ಹತ್ರ ಹೋದ್ರ ನಮ್ಮಲ್ಲಿರುವ ಒಳಿತು, ನಮ್ಮಲ್ಲಿರುವ ಆಲೋಚನೆ, ನಮ್ಮಲ್ಲಿರುವ ದೂರದೃಷ್ಟಿ, ನಮ್ಮಲ್ಲಿರುವ ಸಮಷ್ಟಿ ಭಾವ, ನಮ್ಮಲ್ಲಿರುವ ನಾನ್ ಜೊತೆಗೆ ಇತರರೂ ಬೆಳೆಯಬೇಕು ಅನ್ನೋ ಆ ಭಾವ, ಅದು ಅಂಟು ರೋಗದ ತರ ಹರಡ್ತಾ ಬರ್ಬೇಕು. ಸಮಾಜ ಕಟ್ಟೋದು ಹಿಂಗ ಆರಂಭ ಆಗಬೇಕು. ಸಮಾಜದ ಅಭಿವೃದ್ಧಿ ಹೀಗೇ ಆಯ್ತದೆ. ಆರ್ಥಿಕವಾಗಿ ಸಬಲರಾಗಬೇಕು, ಆರ್ಥಿಕವಾಗಿ ಒಂದು ಡಿಸಿಪ್ಲಿನ್ ಇರಬೇಕು, ಶಿಸ್ತಿರ್ಬೇಕು. ಮನೆ ಉಳಿತಾಯ ಎಷ್ಟು, ನಾನು ಏನ್ ಬಿಸ್ನೆಸ್ ಮಾಡ್ತಿದ್ದೀನಿ, 50 ವರ್ಷದ ಯೋಜನೆ ನಿಮ್ಮ ಹತ್ರ ಇರ್ಬೇಕು. 2075ಗೆ 2075ಕ್ಕೆ ನನ್ನ ಮಗ ಹೆಂಗಿರ್ಬೇಕು, ನನ್ನ ಮನೆ ಹೆಂಗಿರ್ಬೇಕು, ನನ್ನ ಇಡೀ ಕುಟುಂಬ ಹೆಂಗಿರ್ಬೇಕು, ನನ್ನ ಸಮುದಾಯ ಹೆಂಗಿರ್ಬೇಕು. ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕು. ಯಾರೇ ಆಗಿರ್ಲ ಅವರು, ರಾಜಕಾರಣಿಗಳು ಸೇರಿದಂತೆ ಅವರು ಅಧಿಕಾರಿಗಳೇ, ಅವ್ರಿಗೂ ಸಂಬಳ ಇದೆ, ಜವಾಬ್ದಾರಿಗಳಿದೆ. ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವ ವ್ಯಕ್ತಿಯನ್ನ ನೀರಿಳಿಸ್ಬೇಕು, ಬಿಡಬಾರ್ದು. ಯಾವುದೇ ಹುದ್ದೆಯಲ್ಲಿರ್ಲಿ, ಈ ಗಟ್ಟಿತನ ಎಲ್ಲಿವರೆಗೂ ನಮ್ಮಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಜೀವನಗಳು ಸುಧಾರಿಸುವುದಿಲ್ಲ. ಇದು ಶತಸಿದ್ಧ, ಬರ್ಕೊಂಬಿಡಿ. ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನ ವಿತರಿಸಲಾಗುತ್ತಿದೆ.
ಹೀಗೆ ವಿದ್ಯಾರ್ಥಿಗಳು ಒಂದೇ ತೆರನಾದ ತಟ್ಟೆಯಲ್ಲಿ ಊಟ ಮಾಡಲೆಂಬ ದೃಷ್ಟಿಯಿಂದಾಗಿ ಕೆಜಿಎಸ್ ಸರ್ಕಾರಿ ಶಾಲಾ ಗುರುವೃಂದದ ಕೋರಿಕೆಯ ಮೇರೆಗೆ ದಾನಿ ಮಹೇಂದ್ರ ಜೈನ್ ರವರಿಂದ ಇಲ್ಲಿನ ಎಲ್ಲ ಮಕ್ಕಳಿಗೆ ಸ್ಟೀಲ್ ಪ್ಲೇಟ್ಗಳನ್ನು ವಿತರಿಸಲಾಗಿದೆ. ಹೌದು, ಚಪ್ಪರದಹಳ್ಳಿಯಲ್ಲಿ ಬರುವ ಕೋರುಗಲ್ ಗೋಪಾಲ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಊಟ ಮಾಡುವ ಸ್ಟೀಲ್ ತಟ್ಟೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದಾನಿಗಳಾದ ಮಹೇಂದ್ರ ಜೈನ್ ಹಾಗೂ ಬಾಬುಲಾಲ್ ಜೈನ್ ರವರಿಂದ ಇಲ್ಲಿನ ಎಲ್ಲಾ ಮಕ್ಕಳಿಗೆ ಸ್ಟೀಲ್ ಪ್ಲೇಟ್ ವಿತರಿಸಿದರು. ಇನ್ನು ನಮ್ಮ ಕೋರಿಕೆಯ ಮೇರೆಗೆ 20,000 ರೂಪಾಯಿ ಬೆಲೆ ಬಾಳುವ ಊಟದ ಸ್ಟೀಲ್ ಪ್ಲೇಟ್ ನೀಡಿರುವ ದಾನಿ ಮಹೇಂದ್ರ ಜೈನ್ ರವರಿಗೆ ಮುಖ್ಯ ಶಿಕ್ಷಕ ಮಧುಸೂದನ್ ರವರು ಕೃತಜ್ಞತೆ ತಿಳಿಸಿದರು. ದಾನಿಗಳಿಂದ ಏನಾದರೂ ನಮ್ಮ ಸಹಾಯಕ್ಕೆ ಕೊಡಿಸ್ರಿ ಅಂದಾಗ ನನ್ನ ನೆನಪಾಗಿದ್ದು ನಮ್ಮ ಮಹೇಂದ್ರ ಕುಮಾರ್ ಜೈನ್ ಸರ್ ಅವರು, ಬಾಬುಲಾಲ್ ಜೈನ್ ಸಹೋದರರು ಯಾವತ್ತೂ ಕೂಡ ಎಲೆಮೆರೆ ಕಾಯಿಯಂತೆ ನನ್ನ ಇಡೀ ಜೀವನಕ್ಕೆ, ನನ್ನ ಕುಟುಂಬಕ್ಕೆ ಮತ್ತು ನನ್ನ ಶಾಲೆಗೆ ಯಾವತ್ತೂ ಉದಾರತನದಿಂದ ಸಹಾಯ ಹಸ್ತವನ್ನು ಮಾಡ್ತಾನೆ ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಅಪ್ಪಣೆಯನ್ನು ತಗೊಂಡಾಗ ಬಹಳ ಅವರ ಬಗ್ಗೆ ಸ್ಮರಣೆ ಮಾಡಿದರು. ಇಂಥ ದಾನಿಗಳಿಂದ ಸರ್ಕಾರಿ ಶಾಲೆಗಳು ಉದ್ಧಾರ ಅಂತಕ್ಕಂಥ ಮಾತನ್ನು ಹೇಳಿದರು. ಅವರು ಅನೇಕ ಕಾರ್ಯಕ್ರಮಗಳನ್ನು ಬಿಟ್ಟುಕೊಟ್ಟು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಮಹತ್ವವಾದ ಕಾರ್ಯಕ್ರಮ ಅಂತ ಹೇಳಿ ಆಗಮಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ, ಯಾವತ್ತೂ ಕೂಡ ಎಂಥದ್ದು ಮಾಡ್ತಾರೆ ಅಂದರೆ ಹುಡುಗರಿಗೆ ಉಪಯೋಗ ಆಗಿರ್ಬೇಕದು, ಅದು ಸಮಾಜಕ್ಕೆ ಸಲ್ಲಿರ್ಬೇಕದು, ವೇಸ್ಟ್ ಆಗಬಾರ್ದು. ಮತ್ತು ಅವರ ಒಂದು ಇದನ್ನ ತಗೊಂಡು ಹೆಸರನ್ನ ಬಳಸಿಕೊಂಡು ಇನ್ನೊಬ್ಬರು ಅದನ್ನ ತಪ್ಪಾಗಿ ತಮ್ಮ ಸ್ವ ಕೆಲಸಕ್ಕೆ ಬಳಸಬಾರದು ಹಣವನ್ನು ಅನ್ನೋದು ಅವರ ಉದ್ದೇಶ. ಹಾಗಾಗಿ ಅವರು ಮಕ್ಕಳು ಊಟ ಮಾಡ್ತಾರ್ರಿ ಆ ತಟ್ಟೆ ಅಂದಾಗ ಬಹಳ ಸಂತೋಷದಿಂದ, ಎಷ್ಟು ಬೇಕು ಹೇಳ್ರಿ ನಿಮ್ಗೆ, ಸುಮಾರು 20,000 ಮೌಲ್ಯದ 150 ತಟ್ಟೆಗಳು. ಅವರು ಅದನ್ನ ಇಲ್ಲೇ ನಮ್ಗೆ 50 ರೂಪಾಯಿಗೂ ಸಿಗ್ತದೆ ಒಂದು ಸ್ಟೀಲ್ ತಟ್ಟೆ, 15 ರೂಪಾಯಿಗೂ ಒಂದು ತಟ್ಟೆ ಸಿಗ್ತದೆ. ಮನ್ಸೂದನ್ ಹಂಗಾಗಬಾರ್ದು, ನಾನು ಬೆಂಗಳೂರು ಫ್ಯಾಕ್ಟ್ರಿಯಿಂದ ತರಿಸ್ಕೊಡ್ತೇನೆ ಅಂತ. ಅವು ಎಂದೂ ತುಕ್ಕಿಡಿಬಾರ್ದು, ಎಂದು ಏನು ಕಳಪೆ ಮಟ್ಟದಾಗಿರಬಾರ್ದು. ನಾನು ಬೆಂಗಳೂರಿಂದ ತರಿಸ್ತೀನಿ, ಒಂದು 15 ದಿವಸ ಟೈಮ್ ಕೊಟ್ಟೆ. ಮತ್ತೆ 2-3 ಸರಿ ಅವ್ರ ಆಫೀಸ್ಗೆ ಹೋದ್ಮೇಲೆ ಅವ್ರ ಉದ್ದೇಶ ಇಷ್ಟೇ, ನಾನು ಕೊಟ್ಟಂತಹ ಬಹಳ ಕಷ್ಟಾರ್ಜಿತವಾದಂಥ ಅವರ ಫಲ, ಹಣ, ಬಹಳ ಕಷ್ಟಪಡ್ತಾರೆ ಅವ್ರ ಮನೆ ಮಕ್ಕಳು ಎಲ್ಲರೂ ಕಷ್ಟಪಟ್ಟು ದುಡಿತಕ್ಕಂಥದ್ದು, ಅದು ಒಳ್ಳೆ ಕಾರ್ಯಕ್ಕೆ ಸದ್ವಿನಿಯೋಗಕ್ಕೆ ಉಪಯೋಗ ಆಗಲಿ ಅನ್ನೋದೊಂದೇ ಉದ್ದೇಶ. ಅವರು ಕಳಪೆಯಾಗಿ ಯಾವುದೋ ಒಂದು ಉಡಾಪೆ ಆಗಿ ಕಾರ್ಯಕ್ರಮಕ್ಕೋ ಒಂದು ಮಾಲೆಯನ್ನು ಹಾಕೋ ಹಾಳು ಮಾಡೋದಕ್ಕೋ ಹಂಗಾಗಬಾರ್ದು. ನಾವು ಕೊಟ್ಟಂತಹ ಕಷ್ಟಾರ್ಜಿತವಾದ ಈ ಫಲ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಅವ್ರ ಕುಟುಂಬದ ದೇಹ. ಇವತ್ತು ಅವರು ಆಗಲಿ ಪಂತರ್ ಜಯಂತ್ ಅವರಾಗಲಿ ಈ ರಾಜಕೀಯ ಮಾಡಿದ್ರೆ ಇವತ್ತು ಅವರು ರಾಜ್ಯದ ಮಂತ್ರಿಗಳಾಗಿರ್ತಾ ಇದ್ದಾರೆ. ಆದರೆ ಯಾವತ್ತೂ ಅದರ ಗೋಜಿಗೆ ಹೋಗದೆ ನಮ್ಮ ಸಮಾಜ, ನಾನು ಹುಟ್ಟಿದ ನೆಲೆ, ನಾವು ಓದಿದ ಶಾಲೆ, ಶಿಕ್ಷಣ, ನೀರು, ಕುಡಿಯೋ ನೀರು, ಊಟ, ಇಂಥವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಅವರು ಒಂದು ಕಾಯಕಲ್ಪವನ್ನು ಇಟ್ಕೊಂಡಿದ್ದಾರೆ. ನಿಜವಾಗೂ ಕೂಡ ನಮ್ಮೆಲ್ಲ ಮಕ್ಕಳ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತೇವೆ. ಬಳಿಕ ದಾನಿಗಳಿಗೆ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಣ ಇಲಾಖೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಬಿಇಒ ಚನ್ನಬಸಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ವಿವಿಧತೆಯಲ್ಲಿ ಏಕತಾ ಮನೋಭಾವನೆ ಮೂಡಿಬರಲೆಂಬ ದೃಷ್ಟಿಯಿಂದಾಗಿ ದಾನಿಗಳಿಂದ ಒಂದೇ ತೆರನಾದ ಸ್ಟೀಲ್ ಪ್ಲೇಟ್ಗಳನ್ನು ವಿತರಿಸಲಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನೀವು ಎಲ್ಲರೂ ತಟ್ಟೆಯನ್ನು ತೀರ್ಕೊಂಡು ಊಟ ಮಾಡ್ತೀರಿ ಪ್ರತಿದಿನ, ಆದ್ರೆ ಈ ತಟ್ಟೆಗಳನ್ನು ಕೊಡ್ಸಿರ್ತಕ್ಕಂಥ ಉದ್ದೇಶ ಏನಂದ್ರೆ ಎಲ್ಲರೂ ಒಂದೇ ರೀತಿಯ ತಟ್ಟೆಗಳು ಇರಲಿ ಅಂತ. ನೀವು ಬೇರೆ ಬೇರೆ ತಟ್ಟೆಗಳನ್ನು ತರ್ತೀರಿ, ಒಬ್ಬರು ದೊಡ್ಡ ತರ್ತೀರಿ, ಒಬ್ಬರು ಸಣ್ಣ ತರ್ತೀರಿ, ಆಮೇಲೆ ಒಬ್ಬರು ಡಿಸೈನ್ ಇರೋದು ತರ್ತೀರಿ, ಒಬ್ರು ಕಲರ್ ತರ್ತೀರಿ, ಅವೆಲ್ಲ ಇರೋದು ಬೇಡ. ಒಂದೇ ರೀತಿಯ ತಟ್ಟೆ ಅಂತಂದ್ರೆ ಎಲ್ಲರೂ ಒಂದೇ ರೀತಿಯ ಒಂದು ಒಂದು ಮನೆ ಒಳಗೆ ಹೆಂಗೆ ಒಂದು ತಾಯಿ ಮಕ್ಕಳಂದ್ರೆ ಹೆಂಗಿರ್ತಾರ ಹಂಗೆ ಎಲ್ಲರೂ ಇರ್ಲಿ ಅನ್ನುವಂಥ ಉದ್ದೇಶ. ಅಂದ್ರೆ ಆ ಉದ್ದೇಶವನ್ನ ನಮಗೆ ಮಹೇಂದ್ರ ಜೈನ್ ಸರ್ ಅವರು ಇವತ್ತು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಮಧುಸೂದನ್ ಅವರು ಸಹಕಾರ ಮಾಡಿದರೆ ಅಡ್ವಾನ್ಸ್ ನಮ್ಮ ಶಾಲೆಗೆ ಏನಾದರೂ ದಾನಿಗಳಿಂದ ತೀರ್ಕೊಳ್ಬೇಕು, ಏನಾದರೂ ಶಾಲೆ ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತಹ ಸದಾಶಯ ಅವಾಗ. ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ಒಳ್ಳೆ ವಿದ್ಯಾವಂತ ಸರ್ಕಾರಿ ಶಾಲೆಯಲ್ಲಿ ಓದಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ಈಗ ಅವರೆಲ್ಲ ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಹಾಗೆಯೇ ಬೇರೆ ಬೇರೆ ನಮ್ಮ ಶಿಕ್ಷಕರೆಲ್ಲ ಈ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮಾಲಕರೇ, ಈಗಾಗಲೇ ತಮ್ಮಿಂದ ನಾವು ಸಾಕಷ್ಟು ಸಹಾಯ ಪಡೆದಿದ್ದೇವೆ ಶಾಲೆಗಳಿಗೆ, ಮತ್ತೆ ಶಿಕ್ಷಕರಿಗೆ, ಮಕ್ಕಳಿಗೆ,
ಸಾಕಷ್ಟು ನಾವು ದೇಣಿಗೆಯನ್ನು ಪಡೆದಿದ್ದೇವೆ. ಇಲ್ಲಿ ಇದು ಒಂದು ಅತ್ಯಂತ ಸರಳ ಒಂದು ಕಾರ್ಯಕ್ರಮ ಆದರೂ ಸಹಿತ ನಿಮ್ಮನ್ನೆಲ್ಲರೂ ಕರೆಸಿ ಮಾಡ್ತಕ್ಕಂಥ ಉದ್ದೇಶ ನಾವು ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗ್ಲಿ ಅಂತ. ಇನ್ನೂ ಹೆಚ್ಚು ಹೆಚ್ಚು ದಾನಿಗಳು ಮುಂದುವರಬೇಕು, ಸರ್ಕಾರಿ ಶಾಲೆಗಳಿಗೆ ಸಹಕಾರ ಕೊಡಬೇಕು. ಎಲ್ಲವನ್ನೂ ಸರ್ಕಾರ ಕೊಡ್ಲಿಕ್ಕೆ ಆಗಲ್ಲ. ಇವತ್ತು ನಾವು ಸರ್ಕಾರದಿಂದ ಸಾಕಷ್ಟು ಸುಮಾರು 1,500 ಕೋಟಿ ರೂಪಾಯಿ ದಾನಿಗಳು ಅಜಿಂ ಪ್ರಿಯಂಜಿ ಅವರು ಇವತ್ತು ನಮ್ಮ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನು ನೀಡೋದಕ್ಕೋಸ್ಕರವಾಗಿ 1,500 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ. ಹಾಗೆಯೇ ಇದು ರಾಗಿ ಮಾಲ್ಟನ್ನ ಕೋಲಾರದ ಒಂದು ಸಾಯಿ ಸೂರ್ಯನ ಒಂದು ಸಂಸ್ಥೆಯಿಂದ ಪ್ರತಿದಿನ ಮಕ್ಕಳಿಗೆ ರಾಗಿ ಮಾಲ್ಟನ್ನು ನೀಡ್ತಾರೆ. ಮತ್ತು ನಾವು ಸರ್ಕಾರದಿಂದ ಹಾಲು ಮತ್ತು ಬಿಸಿ ಊಟ, ಅವರಿಗೆ ಏನು ಯೂನಿಫಾರ್ಮು, ಅನಂತರ ಟೆಕ್ಸ್ಟ್ ಬುಕ್ಕು, ಬ್ಯಾಗ್ಸು, ಈಗೆಲ್ಲ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾರೆ. ಅದ್ರ ಜೊತೆಗೆ ದಾನಿಗಳು ಕೈ ಜೋಡಿಸೋದ್ರಿಂದ ಮಕ್ಕಳಿಗೆ ಏನಾದ್ರು ಸಣ್ಣ ಪುಟ್ಟ ಇನ್ನೂ ಅವಶ್ಯಕತೆಗಳು ಮತ್ತು ಅಗತ್ಯತೆಗಳಿತ್ತಂದ್ರೆ ಅದನ್ನು ಪೂರೈಸಬೇಕನ್ನೋದಕ್ಕೆ ನಮ್ಮ ಇಂಥ ಒಂದು ಕಾರ್ಯಕ್ರಮಗಳನ್ನ ದೇಣಿಗೆ ಪಡೆಯುವ ಮುಖಾಂತರವಾಗಿ ನಾವು ಸರ್ಕಾರವೂ ಸಹಿತ ಭಾಗವಹಿಸಿದ್ದೇವೆ, ಸಾರ್ವಜನಿಕರು ಸಹಿತ ಭಾಗವಹಿಸಿದೆ ಅಂತ. ನಮಗೆ ಅವರವರ ಪಾಲಕರಿಗೆ ತಟ್ಟಿ ಕೊಡುವ ಶಕ್ತಿ ಇರ್ತದೆ ಇರಲತ್ತಲ್ಲ, ಆದರೆ ಸಾರ್ವಜನಿಕರು ಸಹಿತ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ನೋಡಬೇಕು. ಆ ಮುಖಾಂತರವಾಗಿ ಅವರಿಗೆ ಮನಸ್ಸಿಗೆ ಇನ್ನೂ ನಾವು ಸರ್ಕಾರಿ ಶಾಲೆಗಳಿಗೆ ಏನಾದರೂ ಸಹಕಾರ ಮಾಡಬೇಕೆನ್ನುವಂತ ಮನಸ್ಸು ಬರಲಿ ಎನ್ನುವಂಥ ಉದ್ದೇಶ. ನಮ್ಮ ಬಂದರ್ ಜೈನ್ ಸರ್ ಅವರು ಸಾಕಷ್ಟು ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ ಅವರು ಯೂನಿಫಾರ್ಮ್ ಕೊಟ್ಟಿದ್ದಾರೆ. ಕೆಲವೊಂದು ಕಡೆಗೆ ಚಿಕ್ಕ ಪುಟ್ಟ ಏನು ಸಿವಿಲ್ ಕಾಮಗಾರಿಗಳನ್ನು ಸಹಿತ ಮಾಡಿಸಿಕೊಟ್ಟಿದ್ದಾರೆ. ಈ ಕಂಪ್ಯೂಟರ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಟೈ ಬೆಲ್ಟ್ಗಳನ್ನು ಸಹಿತ ಸುಮಾರು 10-15 ವರ್ಷದಿಂದಾನೇ ಕೊಟ್ಟಿದ್ದಾರೆ. ಈಗ ಸಾಕಷ್ಟು ದಾನಿಗಳು ನಮ್ಮ ಹೊಸಪೇಟೆಯಲ್ಲಿ ದಾನಿಗಳಿಗೆ ಕೊರತೆ ಇಲ್ಲ. ನಂತರ ದಾನಿ ಬಾಬುಲಾಲ್ ಜೈನ್ ರವರು ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ಗಳನ್ನ ಬದಿಗಿರಿಸಿ ಓದಿನತ್ತ ಹೆಚ್ಚಿನ ಗಮನ ಹರಿಸಿ ಬುದ್ಧಿವಂತರಾಗಿ ದೇಶದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ನನಗೆ ಇವತ್ತು ಎಲ್ಲರ ಮಕ್ಕಳಿಗೆ ನೋಡಿ ಬಹಳ ಖುಷಿ ಆಗಿದೆ. ಮಧುಸೂದನ್ ಸರ್ ನಮಗೆ ಒಂದ್ಸತಿ ಫೋನ್ ಮಾಡಿ ಕೇಳಿದ್ರು ಮಕ್ಕಳಿಗೆ ತಟ್ಟೆ ಬೇಕು. ಅವಾಗ ನನಗೆ ಬಹಳ ಖುಷಿ ಆಯಿತು. ತಕ್ಷಣ ನಾನು ಹೂ ಅಂದಿದೆ. ನನಗೆ ಕೂಡ ಈಗ ನಿಮ್ಮ ಮಕ್ಕಳಿಗೆ ನೋಡಿ ನನ್ನ ಸಾಲಿ ನೆನಪು ಬರ್ತಿದ್ದೆ. ನಾನು ಕೂಡ ನಿಮ್ಮಂಗೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರೋದು 7ನೇ ತರಗತಿ 10ನೇ ತರಗತಿಗಳಿಗೆ ನನಗೆ ಬಹಳ ಖುಷಿ ಇದೆ. ಆವಾಗ 1960-62 ಕೂಡ ನಮಗೆ ಕೂಡ ಈಗ ಇಲ್ಲಿ ಬಿಸಿ ಊಟ ಹೆಂಗ್ ಕೊಡ್ತಿದ್ದಾರೆ ಮಿಡ್ ಡೇ ಮೀಲ್ಸು, ಅದೇ ಪ್ರಕಾರ ನಮಗೆ ಆವಾಗ ಪೌಡರ್ ಹಾಲು ಕೊಡ್ತಿದ್ರು ಮಕ್ಕಳಿಗೆ. ಆ ನೆನಪಿದೆ. ನಾವು ಯಾವ ಥರ ಅಲ್ಲಿ ಕುಡಿತಿದ್ದೆ ಗ್ಲಾಸು ಅವೆಲ್ಲ ನೆನಪಿದೆ. ಆ ಸ್ಮರಣೆ ಬಂತು. ಅದಕ್ಕೆ ಒಂದು 2 ಮಾತು ಹೇಳಲಿಕ್ಕೆ ನನಗೆ ಭಾಳ ಇಷ್ಟ ಆಯಿತು. ನಾನು ಮಕ್ಕಳಿಗೆ ಒಂದೇ ಮಾತು ಹೇಳೋದು, ನೀವು ಚೆನ್ನಾಗಿ ಓದಬೇಕು. ಈ ಕಾಲದಲ್ಲಿ ಮೊಬೈಲ್ನಲ್ಲೂ ಜಾಸ್ತಿ ನೋಡಬೇಡ್ರಿ, ಆದಷ್ಟು ಕಡಿಮೆ ಮಾಡ್ರಿ. ಒಳ್ಳೆ ಮಾತ್ರ ಎಜುಕೇಶನ್ ಇದ್ದಿದ್ದು ಮಾತ್ರ ನೋಡಿ, ಹುಡುಕಿದ್ದು ಏನು ಹೆಚ್ಚು ನೋಡಕ್ಕೆ ಹೋಗ್ಬೇಡ್ರಿ. ನೀವು ಕೂಡ ಓದಿ ಮುಂದೆ ಬರಬೇಕು. ತಮ್ಮ ಗುರುಗಳಿಗೆ ಯಾವಾಗಲೂ ನೀವು ಮರಿಬೇಡ್ರಿ. ನಿಮ್ಗೆ ಹೇಗೆ ಶಿಕ್ಷೆ ಕೊಟ್ಟಿದ್ರು ಅದೇ ನಿಮಗೆ ಮುಂದೆ ಅನುಕೂಲ ಆಗ್ಬಹುದು. ಚೆನ್ನಾಗಿ ಓದಿ. ನಿಮ್ಮ ಸ್ಕೂಲ್ಗಳಿಗೆ ಕೂಡ ನೀವು ಮರಿಬೇಡ್ರಿ. ಜಾಸ್ತಿ ದೊಡ್ಡ ಮನುಷ್ಯರು ಆದ್ರೆ ಕೂಡ ತಮ್ಮ ಸ್ಕೂಲಿಗೆ ಅಭಿವೃದ್ಧಿಗೆ ಏನಾಗುತ್ತೆ ನಮ್ಮ ಸಾರ್ ಹೇಳಿದಂಗೆ ನೀವು ಅದಕ್ಕೆ ಮಾಡಬೇಕು. ಅದು ನಿಮ್ಮ ಧರ್ಮ, ಅದು ನೀವು ಮಾತ್ರ ಮರಿಬೇಡ್ರಿ ಅಂತ ನಾನು ಕೇಳೋದು. ನೀವು ಗೌರ್ಮೆಂಟ್ ಶಾಲೆಗೆ ಓದಿದ್ರೆ ಕೂಡ ಚೆನ್ನಾಗಿ ಓದ್ಬೋದು. ಪ್ರೈವೇಟ್ ಶಾಲೆ ಮಾತ್ರ ಚೆನ್ನಾಗಿ ಓದ್ತಾರೆ ಅಂತ ಅದು ನೀವು ತಿಳ್ಕೊಬೇಡ್ರಿ. ನಮ್ಮ ದೇಶದಲ್ಲಿ ಬಹಳ ಉದಾಹರಣೆಗಳು ಎಂತವಿದೆ. ಇವತ್ತಿನ ನಮ್ಮ ಪ್ರಧಾನಮಂತ್ರಿ ಇರೋದು ನರೇಂದ್ರ ಮೋದಿ. ನಿಮ್ಮ ಹಂಗೆ ಸಾಲಿನಲ್ಲಿ ಓದಿ ಟೀ ಮಾಡಿ ಅಲ್ಲಿವರೆಗೆ ಹೋಗಿದ್ದಾರೆ. ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಹಳೆ ಎಕ್ಸ್ ಪ್ರಧಾನಮಂತ್ರಿ, ಅವರು ನಿಮಗೆ ಓದಲಿಕ್ಕೆ ಸ್ಕೂಲ್ ಹೋದಾಗೆ ನದಿನಲ್ಲಿ ತಮ್ಮ ಬೆನ್ನ ಮೇಲೆ ಬುಕ್ಕ ಇಟ್ಕೊಂಡು ಅವರು ಶಾಲೆ ಓದಿದ್ದಾರೆ. ಅದಕ್ಕೆ ನೀವು ಅದೇ ತರ ಚೆನ್ನಾಗಿ ಓದಿ ಮುಂದೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಇಲ್ಲಿ ಎಲ್ಲ ಬಂದವರಿಗೆ ನಮ್ಗೆ ಕರೆಸಿದ್ದಕ್ಕೆ ಸನ್ಮಾನ ಮಾಡಿದ್ದಕ್ಕೆ ಶಾಲೆಯವರಿಗೆ, ಮಧುಸೂದನ್ ಅವರಿಗೆ, ಆಮೇಲೆ ಎಲ್ಲ ಈ ಸಂಸ್ಥೆಗಳಿಗೆ ಬಂದವರಿಗೆ ತುಂಬಾ ತುಂಬಾ ಧನ್ಯವಾದ. ಈಗ ಫೋಟೋ ಕ್ಲಿಕ್ ಸುದ್ದಿ. ವಿಜಯನಗರ ಜಿಲ್ಲೆಯಾದ್ಯಂತ ಮಾದಿಗ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರವನ್ನ ನೀಡುವಾಗ ಆದಿ ಕರ್ನಾಟಕ, ಹರಿಜನ ಹಾಗೂ ಮಾದಿಗ ಎಂದು ಜಾತಿ ಪ್ರಮಾಣ ಪತ್ರವನ್ನ ನೀಡಲಾಗುತ್ತಿದೆ.
ಈ ಎಲ್ಲ ಉಪಜಾತಿಗಳು ಮಾದಿಗ ಸಮುದಾಯಕ್ಕೆ ಒಳಪಡುತ್ತಿದ್ದು ಜಾತಿ ಪ್ರಮಾಣ ಪತ್ರವನ್ನ ನೀಡುವಾಗ ದೃಢೀಕರಿಸಿ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕೆಂದು ವಿಜಯನಗರ ಜಿಲ್ಲಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈಗ ಅನಾಮಧೇಯ ಗಂಡಸಿನ ಶವದ ಕುರಿತು ವರದಿ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ವ್ಯಕ್ತಿಯು ದಿನಾಂಕ 4ರಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪ್ಲಾಟ್ಫಾರಂನಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾನೆ. ಇದನ್ನು ಮನಗಂಡ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು 108 ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ 100 ಹಾಸಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 15ರಂದು ರಾತ್ರಿ ಸಾವಿಗೀಡಾಗಿದ್ದಾನೆ. ಮೃತನ ಕೊರಳಲ್ಲಿ ಬಿಳಿ ದಾರದೊಂದಿಗೆ ರುದ್ರಾಕ್ಷಿಯನ್ನ ಧರಿಸಿರುವುದು ಕಂಡುಬಂದಿದೆ. ಇನ್ನು ಎಡಗಾಲು ಮೀನಖಂಡದ ಮೇಲೆ ಮಚ್ಚೆ ಇದ್ದು ಹಾಗೇನೆ ಬಲಕಿವಿಯ ಕೆಳಗಡೆಯೊಂದು ಕಪ್ಪು ಮಚ್ಚೆಗಿರುವುದು ಕಂಡುಬಂದಿದೆ. ಸುಮಾರು 45ರಿಂದ 50 ವರ್ಷ ವಯೋಮಾನದ ಈ ಅನಾಮಧೇಯ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಹೊಸಪೇಟೆಯ ಪಟ್ಟಣ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.